ನಮಸ್ಕಾರ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ತಾನೇ ಇನ್ನೊಂದು ಬಿಗ್ ಬಾಸ್ ಪ್ರೋಮೋ ಅಪ್ಡೇಟ್ ಮಾಡವ್ರೆ. ಅದರಲ್ಲಿ ರಕ್ಷಿತಾ ಅವರು ರಾಶಿಕಾ ಕುಕ್ಕಿಂಗ್ ಮಾಡೋಣ ಅಂತ ಕರೀತಾಳೆ. ಅದಕ್ಕೆ ಇವಳು ಏನು ಮಾಡ್ತಾಳೆ, ಅವಳು ಅಶ್ವಿನಿ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಬರಲಿ ಮೇಡಮ್, ಅವಳು ಬಂದಿದ ತಕ್ಷಣ ನನ್ನ ಕೈಯಲ್ಲಿ ಕೈ ಮುರಿದೋಗ್ಬಿಟ್ಟೈತೆ, ಕೈ ಆಗ್ತಾಯಿಲ್ಲ, ಅದು ಇದು ಅಂತ ಡವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇವಳು ಏನು ಆಟ ಆಡೋಕ್ಕೆ ಬಂದವಳ ಇಲ್ಲ ಮಾನ್ಗೆಟ್ ಮುಂಡೆ ಇದನ್ನು ಏನಾದರೂ ಇದು ಮಾಡೋಕ್ಕೆ ಬಂದವಳ ಇವಳು? ಅವಳು ಪಾಪ ಬಂದು ಮರ್ಯಾದೆಯಿಂದ ಅಡುಗೆ ಮಾಡೋಣ ಬಾ ಅಂತ ಕರೀತಾವಳೆ. ತಿನ್ನಕ್ಕೆ ಮಾತ್ರ ಆಗ್ತೈತೆ, ಮಾಡೋಕ್ಕಾಗಲ್ವಾ? ಸರಿ, ಎಲ್ಲನೂ ಹೋಗಲಿ. ಪಾಪ ಅವರು ರಘು ಸಾರು ಎಲ್ಲರ ಹತ್ರ ಬಂದ್ಬಿಟ್ಟು ರಕ್ಷಿತಾದು ಮೇಲೆ ನನಗೇನು ಕಂಪ್ಲೇಂಟೇ ಇಲ್ಲ, ಪಾಪ ಹುಡುಗಿ ಹೇಳಿದ ಕೆಲಸ ಚೆನ್ನಾಗಿ ಮಾಡ್ತಾವಳೆ, ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾವಳೆ, ರಕ್ಷಿತಾ ಮೇಲೆ ಒಂದು ಕಂಪ್ಲೇಂಟ್ ಇಲ್ಲ ಅಂತ ಅಂತಾರೆ. ಪಾಪ ಇವಳು ಅಶ್ವಿನಿ ಮತ್ತು ಇವಳು ರಿಷಾಗೌಡ, ಅವಳಲ್ಲ ರಾಶಿಕಾ ಕೈ ಮುರಿದೋಗಿರೋಳು ಬಂದ್ಬಿಟ್ಟು ಏನಂತವಳೆ, 3 ಜನನೂ ಅಟ್ಯಾಕ್ ಮಾಡ್ತಾವಳೆ ಅವ್ಳು ರಕ್ಷಿತಾಗೆ. ನಿಂದು ಓವರ್ ಆಯಿತು, ಅತಿ ಆಯಿತು, ಹಂಗೆ ಹಿಂಗೆ ಅಂತ. ತಿನ್ನಕ್ಕೆ ಮಾತ್ರ ಆಗ್ತೈತೆ, ಬಂದು ಅಲ್ಲಿ ಅಡುಗೆ ಮಾಡೋಕ್ಕೆ ಸಪೋರ್ಟ್ ಮಾಡೋಕ್ಕಾಗಲ್ವಾ? ಇಷ್ಟೊಂದು ಓವರು ಆಡ್ತಾವಳೆ ಅಂದರೆ ಅವಳು ರಿಷಿಕಾ ಭಾರಿ ಓವರಾಗಿ ಆಡ್ತಾವಳೆ. ಅವನು ಅವ್ನು ಕಿತ್ತೋದು ನನ್ನ ಮಗನ, ಅವನು ಇಷ್ಟು ದಿನ ಲವ್ ಪಗಳು ಅದು ಇದು ಅಂದ್ಕೊಂಡು ಲವ್ ಮಾಡಿಕೊಂಡು ನೆನ್ನೆ ನಡೆದಿರೋ ಎಪಿಸೋಡಲ್ಲಿ ಅಲ್ಲಿ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನೀನು ನನಗೆ ಸಪೋರ್ಟ್ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂದ್ಬಿಟ್ಟು ಅವನ ಮೇಲೆ ಕೀಳಿತಾವಳೆ, ಅವ್ನು ಸೂರಜ್ ಮೇಲೆ. ಅವನು ಏತ್ಲಾಂಡಿನೇ ಬಿಡ್ರಿ, ನಾನು ನಿನಗೋಸ್ಕರ ಬಂದಿರೋದು, ನಾನು ಗೇಮ್ ಮಾಡೋಕ್ಕಲ್ಲ ಅಂತಾನೆ ಅವನು ಹಂಗೆ ಅವನೇ, ಇವಳು ಹಂಗೆ ಅವಳೆ. ಇದರಲ್ಲಿ ಇವಳು ಹುಟ್ಟು ವೇಸ್ಟ್ ಅಂದರೆ ವೇಷು. ಅವಳು ಫಸ್ಟು ರಾಶಿಕಾ ಶೆಟ್ಟಿ ಹೋದ್ರೇ ಸರಿ ಮನೆಯಿಂದ. ಪಾಪ ಹುಡುಗಿ ಮರ್ಯಾದೆಯಿಂದ ಕರೀತಾವಳೆ ಬಂದ್ಬಿಟ್ಟು, ಬಾ ಅಡುಗೆ ಮಾಡೋಣ ರಾಶಿಕಾ ಅಂತ. ಹೋಗ್ಬೇಕು, ಇಲ್ಲಾಂದರೆ ಏನೋ ಒಂದು ಹೇಳಬೇಕು, ಅದ್ರ ಬದಲು ಡ್ರಾಮಾ ಆಡಬಾರ್ದು. ಅವಳನ್ನ ಅಶ್ವಿನಿ ಗುಡ್ಡೆ ಹಾಕ್ಕೊಂಡು ಇವಳ ಮೇಲೆ ಎಲ್ಲರೂ ಹಾರಾಡ್ತಾವೆ. ಅವಳು ಯಾರೋ ಅಶ್ವಿನಿ ಗೌಡ ದೊಡ್ಡವ, ನಂದೇ ಲಿಕ್ಲಿ ನಾರಾಯಣಿ ಅಂತ ಬಂದ್ಬಿಡೋದು ಸೆಂಟ್ರಲ್ಲಿ ಎಲ್ಲದಕ್ಕೂ ಜಗಳ ಆಡೋದು. ಪಾಪ ಬೈತಾವಳೆ ಅವಳು ರಕ್ಷಿತಾಗೆ. ಈ ಮುಂಡೆಗಳು ಬಲೆ ದುರಂಕಾರ ಅಂದರೆ ದುರಂಕಾರ. ಅಲ್ಲಿ ಏನೋ ಏನು ಕಿತ್ತುಗುಡ್ಡೆ ಹಾಕೋದಂತೂ ಮಾಡ್ತಾಯಿಲ್ಲ, ಒಂದು ಟಾಸ್ಕ್ ಆಡೋಲ್ಲ ನಯವಾಗಿ, ಏನು ಒಂದು ಎಂಟರ್ಟೈನ್ಮೆಂಟ್ ಅಂತೂ ಫಸ್ಟ್ ಆಫ್ ಆಲ್ ಇಲ್ಲವೇ ಇಲ್ಲ. ಜಗಳ ಅಂದರೆ A1 ನಿಂತ್ಕೊತಾರೆ, ಜಗಳ ಆಡೋಕ್ಕೆ ಮಾತ್ರ ಸೂಟೇಬಲ್ ಅಷ್ಟೇ ಇವರು. ಅದು ಬಿಟ್ಬಿಟ್ರೆ ಇನ್ನು ಇವ್ರ ಯೋಗ್ಯತೆಗಳು ಏನೂ ಇಲ್ಲ, ಇವ್ರ ಕೈಲಿ ಏನೂ ಆಗೋಲ್ಲ. ಅವ್ಳು ರಾಶಿಕಾ ಶೆಟ್ಟಿನ ಫಸ್ಟು ಓಡಿಸ್ಬಿಡ್ಬೇಕು. ಫಸ್ಟು ಅವ್ರಿಗೂ ಅವ್ರು ಹೇಳ್ತಾವ್ರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಪಾಪ ಅವಳು ಎಲ್ಲ ಮಾಡ್ತಾವಳೆ, ಏನು ಅವ್ರ ಮನೆ ಕೆಲಸ ಅಂದ್ಕೊಂಡ್ಬಿಟ್ಟವಳೆ, ಪಾಪ ಮನೇಲಿ ಮಾಡ್ದಂಗೆ ಮಾಡ್ತಾವಳೆ ಅಂತ. ಇವಳಿಗೆ ಅಷ್ಟು ದುರಂಕಾರ ಕರೆದ್ರೆ ಹೋಗ್ಬಿಟ್ಟು ಮಾಡೋಕ್ಕೆ ಇನ್ನೇನಕ್ಕೆ ಬರಬೇಕು ಬಿಗ್ ಬಾಸ್ ಮನೆಗೆ? ಎಲ್ಲ ಮಾಡ್ಬೇಕು ತಾನೆ. ಬಂದು ತಟ್ಟೆ ತುಂಬ ಹಾಕ್ಕೊಂಡು ತಿನ್ನಕ್ಕೆ ಮಾತ್ರ ಆಗ್ಬಿಡ್ತೈತೆ. ನೆನ್ನೆ ಎಪಿಸೋಡಲ್ಲಿ ತೋರಿಸ್ತಾರೆ, ಪ್ಲೇಟ್ಗೆ ಇಷ್ಟು ಹಾಕೊಂಬಂದ್ಬಿಟ್ಟವಳೆ ತಿನ್ನಕ್ಕೆ ಮಾತ್ರ ಆಗ್ತೈತೆ, ಮಾಡೋಕ್ಕಾಗಲ್ವಾ? ಎಲ್ಲನೂ ಮಾಡಬೇಕು. ಸರಿಯಾಗಿ ಉರ್ಸೋಳೆ ಮಾತ್ರ. ನೀನು ಇಂಡಿಪೆಂಡೆಂಟ್ ಅಂದ್ಬಿಟ್ಟು ಅವಳು ರಕ್ಷಿತಾ ಸರಿಯಾಗಿ ಉರ್ಸ್ಬಿಟ್ಟವಳೆ ಎಲ್ಲರ ಮುಂದೆನೂ. ಅವಳು ಅದನ್ನೇ ಹೇಳ್ತಾಯಿಲ್ವಾ, ಡಿಪೆಂಡೆಂಟೇ ಅವಳು. ಇಂಡಿಪೆಂಡೆಂಟ್ ಅಂತೂ ಇಲ್ಲ, ಇಂಡಿವಿಜುವಲ್ ಆಗಂತೂ ಆಟ ಆಡ್ತಾಯಿಲ್ಲ, ಡಿಪೆಂಡೆಂಟೇ. ಹೋಗ್ಬಿಟ್ಟು ಅವಳು ಅಶ್ವಿನಿ ಗೌಡ ಹತ್ರ ಕಾಕ ಹೊಡಿತಾವಳೆ, ಹೋಗ್ಬಿಟ್ಟು ಅಲ್ಲಿ ಮಾತಾಡ್ಬಿಟ್ಟು ಇದನ್ನು ಮಾಡ್ತಾವಳೆ, ಸರಿಯಾಗಿ ಬಿಸಾಕವಳೆ. ಫುಲ್ ಹತ್ಕೊಂಡು ಉರ್ದೋಗ್ಬಿಟ್ಟೈತೆ. ಅದಕ್ಕೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ದಿರಾ ಅವ್ರು 3 ಜನ ಬಂದ್ಬಿಟ್ಟು ಇವಳನ್ನ ಅಟ್ಯಾಕ್ ಮಾಡ್ತಾ ಇರೋದು ಪಾಪ ರಕ್ಷಿತಾನ. ಪಾಪ ಹುಡುಗಿ ಎಲ್ಲ ಹೋಗಿ ಸೈಡಲ್ಲಿ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟೈತೆ. ಇವತ್ತೇನು ಎಪಿಸೋಡ್ ಆದ್ರೇ ಗೊತ್ತಾಗೋದು, ನೋಡ್ಬೇಕು ಇವತ್ತು ಎಪಿಸೋಡಲ್ಲಿ ಏನೇನಾಗುತ್ತೋ ಅದರಲ್ಲೇ ಗೊತ್ತಾಗೋದು ಕರೆಕ್ಟಾಗಿ ಕ್ಲಾರಿಟಿ. ಆದರೆ ಇವರು 3 ಜನ ಸಿಕ್ಕಾಪಟ್ಟೆ ಡವ್ಗಳು ಅಂದರೆ ಡವ್ಗಳು. ಇವಳು ರಿಷಾಗೌಡ ಬಂದವಳೆ, ಬಂದು 4 ದಿವಸ ಆಗಿಲ್ಲ. ಫಸ್ಟ್ನೇ ದಿವಸ ಅವಳು ಧ್ರುವ ಅಂತೂ ಅವನು ಫೇಕು ಅಂತ ಎಲ್ಲ ಮಾತಾಡಿದ್ಲು. ಆಮೇಲೆ ಗಿಲ್ಲಿ ಮತ್ತು ಚಂದ್ರಪ್ರಭುನ ಹಿಡ್ಕೊಂಡು ಬೆಳೆ ಬೇಯಿಸ್ಕೊಂಡ್ಳು. ಇವತ್ತು ಬೆಳಗ್ಗೆ ನೋಡಿದ್ರೆ ಗಿಲ್ಲಿ ನೀನು ಕಾವ್ಯನ ಹಿಡ್ಕೊಂಡು ಬೆಳೆ ಬೇಯಿಸ್ಕೊತಾ ಇದೆಯಾ ಅದು ಇದು ಅಂದ್ಬಿಟ್ಟು ಗಿಲ್ಲಿ ಬಗ್ಗೆನೇ ಬೈತಾವಳೆ. ಗಿಲ್ಲಿ ನಿನ್ನ ಬಕೆಟ್ ಹಿಡ್ಕೊಂಡು ಓಡ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಗಿಲ್ಲಿಗೆ ಬೈತಾವಳೆ. ಇವಳು ಇಷ್ಟು ದಿವಸ ಅವರಿಬ್ಬರು ಬಕೆಟ್ ಹಿಡ್ಕೊಂಡು ಓಡಾಡಿದ್ದು ಇವಳು ಬೆಳೆ ಬೇಯಿಸ್ಕೊಂಡ್ಳು. ಇವಾಗ ಸ್ವಲ್ಪ ಉರಿತೇನ ಕೆಳಗಡೆ ಹೋಗ್ಬಿಟ್ಟು ಏನಂದ್ರೆ ಅದೇ ಮಾತಾಡ್ತಾವಳೆ. ಇವ್ರು 3 ಜನನೂ ಅಷ್ಟೇ. ಫಸ್ಟ್ ಆಫ್ ಆಲ್ ಇವಳು ರಿಷಾಗೌಡ ಅವ್ರ ತಂಗಿ ಫೋನ್ ಬಂದಾಗಿಂದ ಇವಳು ಚೇಂಜ್ ಆಗಿಬಿಟ್ಟು, ಅವಳು ಲವ್ ಡಿಯೇಟು ರೋಮಿಯೋ ಜೂಲಿಯಟ್, ಇವಳು ಲವ್ ಡಿಯೇಟ್ ಆಡ್ಕೊಂಡು ಅದರಲ್ಲಿ ಬಿಸಿ ಅವಳೆ. ಏನೋ ಕೆಲಸಗಳು ಹೇಳಿದ್ರೆ ಈ ಥರ ಮಾತಾಡ್ತಾಳೆ. ಇವಳು ಅಶ್ವಿನಿ ಜಗಳ ಆಗಲಿ ಅಂದ್ಬಿಟ್ಟೆ ಕಾಯ್ತಾ ಇರ್ತಾಳೆ. ಇವ್ರಿಗೆ ಇಷ್ಟೇ ಬೇಕಾಗಿರೋದು. ಈ ಪ್ರೋಮೋ ನೋಡಿ ಇಷ್ಟು ಅನಿಸ್ತು ನನಗೆ, ಇಷ್ಟು ಹೇಳಬೇಕು ಅಂತ ಅನಿಸ್ತು. ನಿಮ್ಗೇನಂತ ಅನಿಸುತ್ತೆ ಅಂತ ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಇದ್ದರೆ ಹೇಳ್ರಿ, ನೋಡೋಣ, ವಿಡಿಯೋ ಮಾಡಿ ಹಾಕೋಣ, ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡೋಣ. ಪಾಪ ಹುಡುಗಿ ಇನ್ನೋಸೆಂಟ್ ಹುಡುಗಿ, ಏನು ಪಾಪ ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ, ಎಲ್ಲದೂ ಮಾಡ್ತಾಳೆ. ಪಾಪ ಅಡುಗೆ ಮಾಡೋದ್ರಿಂದ ಹಿಡಿದು ಕಸ ಗುಡಿಸೋದ್ರಿಂದ ಹಿಡಿದು ಎಲ್ಲ ಮಾಡ್ತಾಳೆ. ಪಾಪ ಟಾಸ್ಕಲ್ಲೂ ಅಷ್ಟೇ ಚೆನ್ನಾಗಿ ಆಡ್ತಾಳೆ.
ಎಂಟರ್ಟೈನ್ಮೆಂಟು ಅಷ್ಟೇ, ಅವಳ ಕೈಲಾಗಿದ್ದು ಅವಳು ಮಾಡ್ತಾವಳೆ. ಬ್ಯಾಕ್ಗ್ರೌಂಡ್ ಇಲ್ದಿರೋ ಬಂದು ಇಷ್ಟೊಂದೆಲ್ಲ ಹೆಸ್ರು ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ತಾವ್ರೆ. ಇವ್ರಿಗೆಲ್ಲ ಇದನ್ನು ತಿಗಾಗಂಚಲಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ, ಸಿಗೋಣ.